ಆರಂಭಿಕ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಕ್ಲೆವೆಲ್ಯಾಂಡ್ ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ದಾರೆ ಅಪೋಲೋ ವಿರುದ್ಧವಾಗಿ. ಪಂದ್ಯಾಟದ ಮೊದಲ ಸೆಮಿಫೈನಲ್ಗೆ ಕ್ಷಣಗಣನೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಇಲ್ಲಿ ಜಯಿಸುವಂತ ತಂಡ ಮೊದಲ ತಂಡವಾಗಿ ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಫೈನಲ್ ಪಂದ್ಯಾಟ ನಾಳೆ ಸಂಜೆಯ ಪರಿಸ್ಥಿತಿಯಲ್ಲಿ ಜರುಗುತ್ತದೆ. ಇಲ್ಲಿ ಎರಡೂ ತಂಡದ 12ನೇ ಆಟಗಾರರು ಬರಬೇಕು. ಎರಡೂ ತಂಡದ 12ನೇ ಆಟಗಾರರು ಇನ್ನಿಂಗ್ಸ್ ಮೊದಲ ಚೆಂಡು ಗಲ್ಲಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಪಡ್ಕೊಂಡ್ರು. ಮತ್ತೆ ಬಾಲು ಎರಡನೇ ಬಾರಿ ಸುಲಭ ಸಾಧ್ಯತೆ ರನೌಟ್ ಅವಕಾಶ ಇತ್ತು. ನೇರ ಗುರಿ ಸಾಗ್ತಾ ಇಲ್ಲ. ಒಂದು ವೇಳೆ ನೇರ ಗುರಿ ಸಾಗಿದ್ರೆ ಅಷ್ಟೇ ವೇಗವಾಗಿ ಅನುಕುಮಾರ್ ಅಂಗಣದಿಂದ ಹೊರಭಾಗಕ್ಕೆ ಕ್ರಮಿಸಬೇಕಾಗಿತ್ತು. ಅದೃಷ್ಟದಾಟ ಅದೃಷ್ಟ ನೆಚ್ಚಿಕೊಂಡ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬನ್ನಿ ಸರ್. ಮೂರು ಬಾಲ್ ಆಯ್ತು. ಔಟ್ ಆಗಿರ್ತಕ್ಕಂಥ ಚೆಂಡು ಶಾರ್ಟ್ ಥರ್ಡ್ಮ್ಯಾನ್ ಕಡೆಗೆ ಸಾಗ್ತಾ ಇದೆ. ಕೇವಲ ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ಟಿರ್ತಾನೆ. ಮತ್ತೆ ಕೂಡ 2ಕ್ಕೆ ತಲುಪ್ತಾ ಇದೆ. ಆರಂಭಿಕ 2 ಪಂದ್ಯಗಳು ಕೂಡ ಡಾಕ್ಟರ್ ಮೋಹನ್ ಅವರೊಂದು ನಿರ್ಣಾಯಕವಾಗಿರ್ತಕ್ಕಂಥ ಪಾತ್ರ ಭೂಮಿಕೆ ಅಪೋಲೋ ಜಯವನ್ನು ದಾಖಲಿಸಿದ್ದಾರೆ. ಬಹಳ ಸುತ್ತಮುತ್ತ ಆಟ. ಡೀಪ್ ಮಿಡಿಕಡಿ ಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ತಂಡ ಮತ್ತೆ 4 ಓಟಗಳು ಹುದ್ದರಿ ಆಘಾತವಿಲ್ಲದ 55-60 ಸ್ವಲ್ಪ ಮಟ್ಟಿಗೆ ಹೋರಾಟಕಾರಿ ಮೊತ್ತ ಆಗ್ತದೆ. 65-70 ಸ್ವಲ್ಪ ಮಟ್ಟಿಗೆ ಘನತೆ ಗೌರವದ ಮೊತ್ತ ಆಗ್ತದೆ. 75 ಮೇಲ್ಕೆರೆಯಲ್ಲಿ 80 ಆಸುಪಾಸು ಓಟಗಳು ದಾಖಲಿಸಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ವಿಜಯವನ್ನು ದಾಖಲಿಸಬಲ್ಲಂತ ಮೊತ್ತ ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದಾಟ. ಯಾವುದೇ ಹಂತದಲ್ಲೂ ಕೂಡ ಪಂದ್ಯಾಟದ ಚಿತ್ರಣವನ್ನು ಬದಲಾಯಿಸಬಲ್ಲಂತ ಸಾಮರ್ಥ್ಯವನ್ನು ಕೆಲವೊಂದು ಆಟಗಾರರು ಪಡ್ಕೊಳ್ತಾ ಇದ್ದಾರೆ. ಆ ನಡುವೆ ಇವತ್ತಿನ ಚುಟುಕು ಕ್ರಿಕೆಟ್ಗೆ ಮಾರು ಹೋಗ್ತಾ ಇರ್ತಕ್ಕಂಥ ಯುವ ಹುಡುಗರು ಪಂದ್ಯಾಟದ ಚಿತ್ರಣವನ್ನೇ ಬದಲಾಯಿಸಬಲ್ಲಂತ ಸಾಮರ್ಥ್ಯವನ್ನು ಹೊಂದಿಕೊಳ್ತಾ ಇದ್ದಾರೆ. ಎರಡನೇ ಓವರ್ಗಾಗಿ ಮಹೇಂದ್ರನನ್ನು ಪರಿಚಯಿಸುವಂತ ಪ್ರದೀಪನ್ನು ಪರಿಚಯಿಸುವಂತ ಪ್ರಯತ್ನ. ಮೊದಲ ಓವರ್ನ ಮುಕ್ತಾಯಕ್ಕೆ 6ಕ್ಕೆ ನೊಳಸ್ ಔಟ್ರೇಜ್ ಆಗಿರ್ತಕ್ಕಂಥ ಹೊಡೆತ ಮತ್ತೆ ಆರಂಭಿಕ ಜಾರಿಯಲ್ಲಿ ತೇಲಿ ಹೋಗ್ತಾ ಇದೆ. ಕೇವಲ ಮುಂದೋಟಗಳಿಗೆ ಅಷ್ಟು ಅವಕಾಶ ಮಾಡಿಕೊಟ್ಟಿರ್ತಾರೆ. ಮತ್ತೆ 7 ಫಾರ್ ನೊಲಾಸ್. ಕಳೆದ 1ರಿಂದ 2 ವರ್ಷಗಳಲ್ಲಿ ಕೊರೋನಾ ಅನ್ನುವಂತಹ ಮಹಾಮಾರಿ ವಿಶ್ವದಾದ್ಯಂತ ಎಲ್ಲ ಕ್ಷೇತ್ರವನ್ನು ಕೂಡ ಸ್ಥಗಿತಗೊಳಿಸುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿತ್ತು. ಆ ನೆಲೆಯಲ್ಲಿ ವಾರಿಯರ್ಸ್ಗಳ ರೂಪದಲ್ಲಿ ಕೆಲವೊಂದು ಪಂಗಡಗಳು ತಮ್ಮದೇ ಆಗಿರತಕ್ಕಂಥ ಹೋರಾಟವನ್ನು
ವ್ಯವಸ್ಥಿತವಾಗಿ ನಡೆಸಿದ್ರು. ಆ ಒಂದು ವಾರಿಯರ್ಸ್ ರೂಪದಲ್ಲಿ ಹೋರಾಟ ನಡೆಸಿರ್ತಕ್ಕಂಥ ವೈದ್ಯರ ತಂಡ ಖಂಡಿತಕ್ಕೂ ಕೂಡ ಎಲ್ಲರನ್ನು ಕೂಡ ನಿಬ್ಬೆರಗುಗೊಳಿಸುವಂತ ಪ್ರಯತ್ನಗಳ ಯಶಸ್ಸನ್ನು ಕಂಡುಕೊಂಡ್ರು. ಮತ್ತೆ ಫುಲ್ ಶಾಟ್ ಪ್ರಯತ್ನ, ರನ್ಔಟ್ ಅವಕಾಶ ಆಯಿತು. ಬಹಳಷ್ಟು ಪ್ರಾಮುಖ್ಯದ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೋಹನ್ ಆರಂಭಿಕ 2 ಪಂದ್ಯದಲ್ಲೂ ಕೂಡ ತನ್ನದ ತಂಡದ ಪರವಾಗಿ ಏಕಾಂಗಿಯಾಗಿ ಹೋರಾಟವನ್ನು ನಡೆಸಿ ತನ್ನ ತಂಡಕ್ಕೆ ಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಆಟಗಾರ. ಪ್ರಾಮುಖ್ಯವಾಗಿರ್ತಕ್ಕಂಥ ಸೆಮಿಫೈನಲ್ ಹೋರಾಟದಲ್ಲಿ ಹೊದ್ದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ನವೀನ್ ಅಂಗಣಕ್ಕೆ ಬರ್ತಾ ಇದ್ದಾರೆ. ಸುಲೋಚನದಾರಿ ಕರ್ನಾಟಕದಾರಿ ಆಟಗಾರ ಕೂಡ. 9ಕ್ಕೆ ಮೊದಲ 10ಕ್ಕೆ ಮೊದಲ ಹುದ್ದರಿ, ಕ್ಷಮಿಸಿ 9ಕ್ಕೆ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸುಲಭದ ಕ್ಯಾಚ್ ಕೈ ಸೇರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಹೊದ್ದರಿ ಆಘಾತವನ್ನು ಕಾಣ್ತಾ ಇದೆ. 9ಕ್ಕೆ 2 ಆರಂಭಿಕ 2 ಪಂದ್ಯದಲ್ಲಿ ವೀರೋಚಿತ ಆಟವನ್ನು ಆಡಿರ್ತಕ್ಕಂಥ ಅಪೋಲೋ ಪ್ರಾಮುಖ್ಯದ ಸೆಮಿಫೈನಲ್ ಹೋರಾಟದಲ್ಲಿ ಅವರ ಆಟ ನಿರೀಕ್ಷಿತ ಹಂತದಲ್ಲಿ ಬರ್ತಾ ಇಲ್ಲ. ಎಕೆ ಅನುಕುಮಾರ್ ಹುದ್ದರಿ ಒಪ್ಪಿಸಿದ್ದಾರೆ. ಹೊಸ ಆಟಗಾರ ಡಾಕ್ಟರ್ ಅಭಿಜಿತ್ ಅಂಕಣಕ್ಕೆ ಆಗಮಿಸಿದ್ರು. ಒಂದೆಡೆ ನವೀನ್, ಮತ್ತೊಂದೆಡೆ ಡಾಕ್ಟರ್ ಅಭಿಜಿತ್. ಯಾರ್ಕರ್ಲಂತೆ ಸತ ಬ್ಲಾಕಾಲ ಸತ ಓಟುಗಳಿಗೆ ಮಾತ್ರ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ ಮೊದಲ 12 ಚೆಂಡುಗಳಲ್ಲಿ 9ಕ್ಕೆ ಮತ್ತೆ ಬಾಲು 2ನೇ ಓವರ್ಗಾಗಿ ಸುಂದರತೆ ಸತ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ಸುಂದರತೆ ಆರಂಭವನ್ನು ಪಡ್ಕೊಳ್ಳುವಂತ ಒಂದು ಆರಂಭಿಕ ಹಂತವನ್ನು ತೋರ್ಪಡಿಸಿರ್ತಕ್ಕಂಥ ಅಪೋಲೋ ಒಂದು ಹಂತದಲ್ಲಿ 9 ಚೆಂಡುಗಳಲ್ಲಿ 9 ಓಟವನ್ನು ದಾಖಲಿಸಿದ್ರು. ಆ ಬಳಿಕ 10ನೇ ಚೆಂಡಿನಲ್ಲಿ ಡಾಕ್ಟರ್ ಮೋಹನ್ ರನ್ಔಟ್ ಆದ್ರು. 11ನೇ ಚೆಂಡಿಗೆ ಅನುಕುಮಾರ್ ಹುದ್ದರಿಯನ್ನು ಒಪ್ಪಿಸಿದ್ದಾರೆ. ಸದ್ಯ 3ನೇ ಓವರ್ನ 2 ಚೆಂಡುಗಳು ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಪಡ್ಕೊಳ್ಳುವಂತಹ ಪ್ರಯತ್ನದಲ್ಲಿ ಕ್ಲೆವರ್ಲ್ಯಾಂಡ್ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಆರು ಚೆಂಡುಗಳ ಸ್ಥಗಿತ ಎಸೆತಗಳ ಬಳಿಕ ಡಾಟ್ ಬಾಲ್ನ ಬಳಿಕ 7ನೇ ಚೆಂಡಿನಲ್ಲಿ ಓಟವನ್ನು ದಾಖಲಿಸಿದ್ರು. ಒಂದು ಹಂತದಲ್ಲಿ 9 ಚೆಂಡಿಗೆ 9 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಬಳಿಕ ಸತತ 6 ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 7ನೇ ಚೆಂಡಿನಲ್ಲಿ ಮತ್ತೆ ಖಾತೆ ಆರಂಭವನ್ನು ಮುಂದುವರಿಸಿಕೊಂಡ್ರು. ತನ್ನ ಮೊತ್ತ 2 ಅಂಕೆ ತಲುಪ್ತಾ ಇದೆ. 10 ಕ್ರಮಿಸ್ತಾ ಇದೆ. 10 ಫಾಲೋಸ್ ಆಫ್ 2. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2ನೇ ಓಟವನ್ನು ದಾಖಲಿಸುವ ಪ್ರಯತ್ನ ನಡೆಸಬಹುದಾಗಿತ್ತು. ಸ್ವಲ್ಪ ಮಟ್ಟಿಗೆ ದುರ್ಬಲ ಮಟ್ಟದ ಓಟಗಾರಿಕೆ ಬರ್ತಾ ಇದೆ. ತಡ ಮೊತ್ತ 11 ಓಟಗಳು.
ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ 45-50 ಓಟುಗಳು ಸ್ವಲ್ಪ ಮಟ್ಟಿಗೆ ಹೋರಾಟಕಾರಿ ಮೊತ್ತ ಆಗ್ತದೆ. 60 ಸ್ವಲ್ಪ ಮಟ್ಟಿಗೆ ಘನತೆ ಗೌರವದ ಮೊತ್ತವಾಗ್ತದೆ. ಸದ್ಯ ತಡ ಮೊತ್ತ 11 ಓಟುಗಳು. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಬಾಲು ಗತಿ ಪರಿವರ್ತನೆ ಚೆಂಡುಗಳ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಾಲು ಅನುಭವದ ಮುಂದೆ ಅಪೋಲ ಆಟಗಾರರು ನಿರೀಕ್ಷಿತ ಹಂತದ ಓಟವನ್ನು ದಾಖಲಿಸ್ತಾ ಇಲ್ಲ. ಮೊದಲ 18 ಚೆಂಡುಗಳ ಮುಕ್ತಾಯದ ಬಳಿಕ ಅರ್ಥಾತ್ ಮೊದಲ 3 ಓವರ್ಗಳ ಮುಕ್ತಾಯದ ಬಳಿಕ 11 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ 30 ಚೆಂಡುಗಳ ಆಟ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಮತ್ತು ಪ್ರದೀಪ 2 ಮಹತ್ವದ ಹುದ್ದೆಯನ್ನು ಪಡ್ಕೊಳ್ಳಲು ಯಶಸ್ಸನ್ನು ಪಡ್ಕೊಂಡ್ರು. ಸ್ಲೋವರ್ ಚೆಂಡು ಬಹಳ ಸುತ್ತಮುತ್ತ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಬಹಳ ಮಹತ್ವದ ಹುದ್ದರಿ ಡಾಕ್ಟರ್ ಮೋಹನ್ ರನ್ಔಟ್ ರೂಪದಲ್ಲಿ ಕೆಳಗಿಕೊಂಡ್ರೆ ಆ ಬಳಿಕ ಅನುಕುಮಾರ್ ಹುದ್ದರಿಯನ್ನು ಒಪ್ಪಿಸಿದ್ದಾರೆ. ನಿರೀಕ್ಷಿತ ಓಟುಗಳು ಬರ್ತಾ ಇಲ್ಲ. ಪಕ್ಷ ಕವರ್ಸಿ ಭಾಗದಲ್ಲಿ ಹೊರತುಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. 1 ಓಟ 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಪಡ್ಕೊಂಡ್ರು. 2 ಓಟಗಳ ಸೇರ್ಪಡೆ ತಡ ಮೊತ್ತ 13ಕ್ಕೆ ತಲುಪ್ತಾ ಇದೆ. ಅದೃಷ್ಟದ ಆಟ ಅನ್ನುವಂತಹ ಹಣೆಪಟ್ಟನ್ನು ಕಟ್ಟಿರ್ತಕ್ಕಂಥ ಕ್ರಿಕೆಟ್ ಜಗತ್ತಿನ ಮೊದಲ ದುರಾದೃಷ್ಟಕರ ಸಂಖ್ಯೆ 13 ತಲುಪ್ತಾ ಇದೆ ಅಪೋಲೋ ಹಾಸ್ಪಿಟಲ್ ತಂಡ. ಸ್ಲೋವರ್ ಚೆಂಡು ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ 14ಕ್ಕೆ ತಲುಪ್ತಾ ಇದೆ. 14ಕ್ಕೆ 2. ಆರಂಭಿಕ ಹಂತದಲ್ಲೇ ಪಂದ್ಯದ ಮೇಲೆ ಹಿಡಿತವನ್ನು ಸ್ಥಾಪಿಸುವಂತ ಸರ್ವ ಸಿದ್ಧತೆಯಲ್ಲಿ ಮತ್ತೆ ಕ್ಯಾಶ್ ಕೈ ಸೇರ್ತಾ ಇದೆ. ಹೊದ್ದರಿ ಆಘಾತ. ಮತ್ತೊಂದು ಹೊದ್ದರಿ ಯಶಸ್ಸನ್ನು ಪ್ರದೀಪ್ ಪಡ್ಕೊಳ್ತಾ ಇದ್ದಾರೆ. 14ಕ್ಕೆ 3ನೇ ಹೊದ್ದರಿ ಆಘಾತ. 14 ಫಾರ್ ಲಾಸ್ ಆಫ್ 3. ಹೊಸ ಆಟಗಾರ ವಿಕೇಶ್ ಅಂಗಣಕ್ಕೆ ಬರ್ತಾ ಇದೆ. ಆರಂಭಿಕ ಹಂತದ 2 ಪಂದ್ಯವನ್ನು ಬಹಳಷ್ಟು ವಿರೋಚಿತವಾಗಿ ಜಯವನ್ನು ದಾಖಲಿಸಿರ್ತಕ್ಕಂಥ ಅಪೋಲೋ ಪ್ರಾಮುಖ್ಯದ ಸೆಮಿಫೈನಲ್ ಹೋರಾಟದಲ್ಲಿ ನಿರೀಕ್ಷಿತ ಆಟ ಬರ್ತಾ ಇಲ್ಲ. ಒಂದೆಡೆ ಕ್ಲೆವೆಲ್ಯಾಂಡ್ನ ಶಿಸ್ತುಬದ್ಧ ಬೌಲಿಂಗ್ ಮತ್ತು ಕ್ಷೇತ್ರಕ್ಷಣೆಯ ಮುಂದೆ ನಿರೀಕ್ಷಿತ ಓಟವನ್ನು ದಾಖಲಿಸುವಂತ ವಿಚಾರದಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ ಅಪೋಲೋ. ಗೋಡದ ಹಿಂಭಾಗದಲ್ಲಿ ಶಂಕರ್ ಗೀತಾ ಅತಿಕ್ರಮ ಓಟುಗಳಿಗೆ ಅವಕಾಶ ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆಗಳು ಬರ್ತಾ ಇದೆ. ತನ್ನ ಮೊತ್ತ 15. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ತೀರ್ಪುಗಾರರು ಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಮೊತ್ತ 16ಕ್ಕೆ ತಲುಪ್ತಾ ಇದೆ. 16. 16 ಓಟುಗಳು. ಅರ್ಧಾಂಶ ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 24 ಚೆಂಡುಗಳ ಮುಕ್ತಾಯದ ಬಳಿಕ 16 ಓಟವನ್ನು ದಾಖಲಿಸಿದ್ದಾರೆ. ಪ್ರತಿ ಓವರಿಗೆ 4 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಅಂತಿಮ 24 ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ ನೋಡಬೇಕಷ್ಟೇ. 24 ಚೆಂಡುಗಳಲ್ಲಿ 30-35 ಓಟವನ್ನು ದಾಖಲಿಸಿದ್ರು ಕೂಡ 50+ 50ಕ್ಕಿಂತ ಮೇಲ್ಸರಿನ ಓಟವನ್ನು ದಾಖಲಿಸಲೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಕ್ಲೆವೆಲ್ಯಾಂಡ್ ಬಹಳಷ್ಟು ಉತ್ತಮ ರೀತಿಯ ಒಂದು ಬ್ಯಾಟಿಂಗ್ ಲೈನ್ ಅಪ್ ಅನ್ನು ಹೊಂದಿರತಕ್ಕಂಥ
ತಂಡ ಕೂಡ ಬಿರುಸಿನ ಆಟವನ್ನು ಆಡಬಲ್ಲಂತ ಹಾರ್ಡ್ ಟೆನಿಸ್ನಲ್ಲಿ ಬಹಳಷ್ಟು ಉತ್ತಮರಿತ ಆಟವನ್ನು ಆಡಬಲ್ಲಂತ ಆಟಗಾರಿದ್ದಾರೆ. ಹೊಸ ಬೌಲರ್ ಪ್ರೀತಮ್. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಎಂ ಸ್ಪೋರ್ಟ್ಸ್ ಪಂದ್ಯಾಟದ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇವತ್ತಿನ ದಿನ ನಾವು ಕಂಡಾಗ ಅತಿ ಕ್ಷಿಪ್ರಗತಿಯಲ್ಲಿ ಜನಮನ್ನಣೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಹೆಮ್ಮೆಯ ನೇರ ಪ್ರಸಾರದ ಕಾರ್ಯವೈಖರಿಯನ್ನು ಉತ್ತಮ ರೀತಿಯಲ್ಲಿ ತೋರ್ಪಡಿಸಿರ್ತಕ್ಕಂಥ ಒಂದು ಸಂಸ್ಥೆ ಕೂಡ ಎಂ ಸ್ಪೋರ್ಟ್ಸ್. ಸಚಿನ್ ಮಹಾದೇವ್ ಅವರ ಒಂದು ಸಾರಥ್ಯದಲ್ಲಿ ಓಂಕಾರ್ ಪಾಟೀಲ್ ಅವರೊಂದು ದಿಗ್ದರ್ಶನ, ದೂರದ ಪುಣೆಯಿಂದ ಆಗಮಿಸಿಕೊಂಡು ತನ್ನನ್ನು ಕೂಡ ತೊಡಗಿಸಿಕೊಳ್ತಿದ್ರೆ, ಅವರು ಕೂಡ ಕೆಲವೊಂದು ಪಂದ್ಯಾಟದಲ್ಲಿ ಈ ಪರಿಸರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರು. ಶ್ರೀನಿವಾಸಪುರ ಪಂದ್ಯಾಕೂರಲ್ಲಿ ಕೂಡ ಅವರು ಆಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ತನ್ನ ಕೈ ಚಳಕವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥವರು, ವಿಡಿಯೋಗ್ರಾಫರ್ ಕೂಡ ಅವರು. ಹೊರ ದೇಶದಲ್ಲೂ ಕೂಡ ತನ್ನ ಕಾಯಕ, ತನ್ನ ಕೈ ಚಳಕವನ್ನು ತೋರ್ಪಡಿಸಿದ್ದಾರೆ ಓಂಕಾರ್ ಪಾಟೀಲ್. ಲಾಂಗ್ ಬಿಫೋರ್ ದಿ ವಿಕೆಟ್ ಮೂಲಕ ಮಾತ್ರ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 4ನೇ ಪತನ. 17ಕ್ಕೆ 4, 17 ಫಾರ್ ಲಾಸ್ ಆಫ್ 4. ಜೇಮ್ಸ್ ಹೊಸ ಆಟಗಾರ. ಹೋರಾಟ ನಿರೀಕ್ಷೆ. ಪಂದ್ಯ ಸ್ವಲ್ಪ ಮಟ್ಟಿಗೆ ಒನ್ ಸೈಡ್ ನ ಸಾಧ್ಯತೆಯಲ್ಲಿದೆ. ಆರಂಭಿಕ 2 ಪಂದ್ಯವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ವಿರೋಚಿತ ಜಯವನ್ನು ದಾಖಲಿಸಿರ್ತಕ್ಕಂಥ ಅಪೋಲೋ ಪ್ರಾಮುಖ್ಯದ ಸೆಮಿಫೈನಲ್ ಪಂದ್ಯ ನಿರೀಕ್ಷಿತ ಆಟವನ್ನು ಆಡ್ತಾ ಇಲ್ಲ. ಮತ್ತೆ ಅತಿಕ್ರಮ ಓಟುಗಳು ಬರ್ತಾ ಇದೆ, ವೈಡ್ ಬಾಲ್ ಅನ್ನುವಂಥ ಸೂಚನೆಗಳು ಬರ್ತಾ ಇದೆ. ಒಂದು ಓಟುಗಳ ಸೇರ್ಪಡೆ. ತಡ ಮೊತ್ತ 18. ಮತ್ತೆ ಪ್ರತಿಯ ಜಾರಿಯಲ್ಲಿ ತೇಲಿಬಿಡುವಂತಹ ಸುಂದರತೆ ಹೊಡೆತ. ಒಂದು ಓಟ, 2ನೇ ಓಟವನ್ನು ದಾಖಲಿಸುವ ಪ್ರತಿಭೆ ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಂಡ್ರು. 2 ಓಟಗಳ ಸೇರ್ಪಡೆ ಮೂಲಕ ತನ್ನ ಮೊತ್ತ 20 ಓಟಗಳು. 20. 5ನೇ ಓವರ್ನ ಚಾಲ್ತಿಯಲ್ಲಿ ಗುಡಿದ ಹಿಂಭಾಗದಲ್ಲಿ ಶಂಕರ್ ಗೀತಾ. ಭಾರತೀಯ ಆಟಗಾರ ಶಿಖರ್ ಧವನ್ ಅವರೊಂದು ಕಟ್ಟ ಅಭಿಮಾನಿ ಕೂಡ. ಲೋವರ್ ಫುಲ್ ಟಾಸ್ ಆಗಿರ್ತಕ್ಕಂಥ ಚೆಂಡು. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ಟರು. ತನ್ನ ಮೊತ್ತ 21. 21. ಇನ್ನು ಕೂಡ 5ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಾಳೆ ಬೆಳಿಗ್ಗೆ 2ನೇ ದಿನದ ಪಂದ್ಯಾಟಗಳ ಬೆಳಗಿನ ಅವಧಿಯಲ್ಲಿ ಕ್ಷಿಪ್ರಗತಿಯಲ್ಲಿ ಆರಂಭವನ್ನು ಪಡ್ಕೊಳ್ತದೆ. ನಾಳೆ ಸಂಜೆ ಪರಿಸ್ಥಿತಿಯಲ್ಲಿ ಪಂದ್ಯಾಟದ ಫೈನಲ್ ಸಮೇತವಾಗಿ ಸಮಾರೋಪ ಸಮಾರಂಭ ಕೂಡ ಪ್ರಮುಖ ಅತಿಥಿ ಅಭ್ಯಾಗತರ ಉಪಸ್ಥಿತಿಯ ಮುಖಾಂತರವಾಗಿ ಜರುಗುತ್ತದೆ. ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸತೀಶ್ ರೆಡ್ಡಿ ಅವರೊಂದು ಗೌರವ ಉಪಸ್ಥಿತಿ, ಜೊತೆಗೆ ಈ ಭಾಗದ ಕಾರ್ಪೊರೇಟರ್ಗಳ ಒಂದು ಉಪಸ್ಥಿತಿಯ ಮುಖಾಂತರವಾಗಿ ಅಲ್ಲದಿತರ ಅತಿಥಿ ಅಭ್ಯಾಗತರ ಒಂದು ಉಪಸ್ಥಿತಿ ಮುಖಾಂತರವಾಗಿ ಪಂದ್ಯಾಕೂಟದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಾಳೆ ಜರುಗುತ್ತದೆ. ತಡ ಮತ್ತೆ 22. 22. 5 ಓವರ್ಗಳ ಮುಕ್ತಾಯ. ತಡ ಮತ್ತೆ 22.
ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತೆ ಹುದ್ದರಿ ಆಘಾತ, 5ನೇ ಪತನಾರ್ಧಾಂಶ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸತತವಾಗಿ ಹುದ್ದರನ್ನು ಒಪ್ಪಿಸ್ತಾ ಇದ್ದಾರೆ. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನೀರಸ ಪಂದ್ಯ. ಹೊಸ ಆಟಗಾರ ನಿರಂಜನ್. ವಿಕೇಶ್ ಹುದ್ದರನ್ನು ಒಪ್ಪಿಸಿದ್ದಾರೆ. ಹೊಸ ಆಟಗಾರ ನಿರಂಜನ್ ಅಂಗಣಕ್ಕೆ ಆಗಮಿಸಿದರು. ಓಟಗಳು ಮತ್ತೆ ಬರ್ತಾ ಇದೆ ವೈಡ್ ರೂಪದಲ್ಲಿ, ಅತಿಕ್ರಮ ರೂಪದಲ್ಲಿ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಕ್ಲೆವೆಲೆಂಡ್ ಎಸೆತಗಾರರು. ತಡ ಮತ್ತೆ 24 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 25ಕ್ಕೆ ತಲುಪ್ತಾ ಇದೆ. 25 ಬಹಳಷ್ಟು ಸಾಲು ಸಾಲು ಪಂದ್ಯಾಟಗಳ ಸೂಚನೆಗಳು ರವಾನೆ ಆಗ್ತಾ ಇದ್ದಾವೆ. ಬಹುತೇಕ ದಾವಣಗೆರೆಯ ಶಾಮನೂರು ಡೈಮಂಡ್ ಪಂದ್ಯಾಕೂಟದ ಮುಖಾಂತರವಾಗಿ ಈ ಋತು ಸಿದ್ಧತೆಯಲ್ಲಿದೆ. ಬಹಳಷ್ಟು ತಮಿಳ್ತಾ ಹೊಡೆತ, ಬಹಳಷ್ಟು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತ, ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿರುವ ನಿರಂಜನ್. ಶಾರ್ಟ್ ಆಗಿತ್ತು, ಆ ಚೆಂಡಿನ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ತಡ ಮೊತ್ತ ಕೂಡ 29ಕ್ಕೆ ತಲುಪ್ತಾ ಇದೆ. 29 ಮತ್ತೆ ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೋಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮತ್ತೆ 30ಕ್ಕೆ ತಲುಪ್ತಾ ಇದೆ. 6ನೇ ಓವರ್ನ ಚಾಲ್ತಿಯಲ್ಲಿ ತಡ ಮತ್ತೆ 30. ನಾಲ್ಕು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಮಹತ್ವದ ಓಟಗಳು ಓವರ್ನಲ್ಲಿ ದಾಖಲಾತಿಗೆ ಕಂಡುಕೊಂಡ್ರು. 4 ಓಟಗಳ ಸೇರ್ಪಡೆ. ತನ್ನ ಮೊತ್ತ ಕೂಡ 34 34 ಓಟಗಳು. ತನ್ನ ಮೊತ್ತ 34. 6 ಓವರ್ಗಳ ಮುಕ್ತಾಯಕ್ಕೆ 34 ಓಟವನ್ನು ದಾಖಲಿಸಿದ್ದಾರೆ. ಅಂತಿಮ 12 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಇದೆ. ಕೊನೆಯ 12 ಚೆಂಡುಗಳು ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡ್ಬೇಕಷ್ಟೇ. ಬೌಂಡರಿ ಸಿಕ್ಸರ್ಗಳು ಬಂದ್ರೆ ಸ್ವಲ್ಪ ಮಟ್ಟಿಗೆ 50ಕ್ಕಿಂತ ಮೇಲ್ಸಿನ ಓಟವನ್ನು ದಾಖಲಿಸಬಲ್ಲಂತಹ ಪಂದ್ಯ. ಎಸೆತ 1ಕ್ಕೆ 1 ಓಟವನ್ನು ದಾಖಲಿಸಿದ್ರು ಕೂಡ 40ಕ್ಕಿಂತ 40-45 ಓಟಗಳು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಅಂತಿಮ 11 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಗತಿ ಪರಿವರ್ತನೆ. ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ. ಶಾರ್ಟ್ ಆಗಿತ್ತು. ತನ್ಮೂಲಕ ಮತ್ತೆ ಬೌಂಡ್ರಿ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಲಾಭವನ್ನು ಪಡ್ಕೊಂಡ್ರು. ತಡ ಮತ್ತೆ 30.
8ಕ್ಕೆ ತಲುಪ್ತಾ ಇದೆ. 38-38. 9 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಒಂದೋಟಗಳ ಸೇರ್ಪಡೆ ತಡಮತ್ತ 39. 39 ಓಟಗಳು. ಗತಿ ಪರಿವರ್ತನೆ ಚೆಂಡು ಥರ್ಡ್ ಅಂಪೈರ್ ಅನ್ನುವಂತಹ ಸೂಚನೆ ರವಾನಿಸಿದ್ರು. ಅದ್ಯಾವ ರೀತಿಯ ತೀರ್ಪುಗಳು ದಾಖಲಾತಿಯನ್ನು ಕಾಣ್ತದೆ ಅಂತ ನೋಡಬೇಕಷ್ಟೇ. ನಾಟ್ ಔಟ್ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ತಡಮತ್ತ 40ಕ್ಕೆ ತಲುಪ್ತಾ ಇದೆ. 40. ಅಂತಿಮ ಹಂತದ 7 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 7 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಅದೃಷ್ಟದ ಓಟಗಳು ಸ್ವಲ್ಪ ಮಟ್ಟಿಗೆ ಅಂತಿಮ ಹಂತದ ದಾಖಲಾತಿ ಕಾಣ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ನೋ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ರು. 1+2 3 ಓಟಗಳ ಸೇರ್ಪಡೆ 43. ಜೊತೆಗೆ ಫ್ರೀ ಹಿಟ್ ಅವಕಾಶ ಇದೆ. ಅದ್ಯಾವ ರೀತಿಯಲ್ಲಿ ಫ್ರೀ ಹಿಟ್ ನ ಲಾಭವನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. 43 ಹೋರಾಟದ ಘನತೆ ಗೌರವದ ಮೊತ್ತವನ್ನು ದಾಖಲಿಸುವಂತ ಎಲ್ಲ ಸರ್ವ ಸಿದ್ಧತೆ ಕಡೆಗೆ ಮುಖ ಮಾಡುವಂತಹ ಲಕ್ಷಣಗಳು ಅಪೋಲೋ ಹಾಸ್ಪಿಟಲ್ ಆಟಗಾರರು. ತನ್ನ ಮೊತ್ತ 43. ಫ್ರೀ ಹಿಟ್ ಅವಕಾಶ ಇದೆ. ಅದ್ಯಾವ ರೀತಿಯ ಲಾಭವನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಫ್ರೀ ಹಿಟ್ ಅವಕಾಶ ಬಹಳಷ್ಟು ತುಂಬ ಹೊರತುಗಳು ಬರ್ತಾ ಇದೆ. ಒಂದು ಓಟವನ್ನು ದಾಖಲಿಸಿದ್ರು. 2ನೇ ಓಟವನ್ನು ದಾಖಲಿಸಿದ ಪ್ರಯತ್ನದಲ್ಲಿ ಮತ್ತೆ ಯಶಸ್ಸನ್ನು ಕಾಣ್ತಾ ಇದ್ದಾರೆ. 45 ಓಟಗಳ 45 ಮುಕ್ತಾಯದ 7 ಓವರ್ಗಳ ಬಳಿಕ 45 42 ಚೆಂಡುಗಳ ಮುಕ್ತಾಯದ ಬಳಿಕ 45 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ ಹಂತದ 6 ಚೆಂಡುಗಳಲ್ಲಿ ಅದಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ನೋಡಬೇಕಾಗಿದೆ. ಒಂದು ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಲಕ್ಷಣವನ್ನು ದಾಖಲಿಸಿರ್ತಕ್ಕಂಥ ತಂಡ ಸದ್ಯದ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಘನತೆ ಗೌರವದ ಮೊತ್ತದಡೆಗೆ ಮುಖ ಮಾಡ್ತಾ ಇದೆ. ತನ್ನ ಮೊತ್ತ 45. 6 ಚೆಂಡುಗಳು ಬಾಕಿ ಉಳಿತಾ ಇದೆ. 6 ಚೆಂಡುಗಳಿಗೆ 6 ಓಟಗಳು ಬಂದರೂ ಕೂಡ 50+ 50ಕ್ಕಿಂತ ಮೇಲ್ಸರಿಯ ಓಟುಗಳನ್ನು ದಾಖಲಿಸಬಲ್ಲಂತಹ ಸಾಮರ್ಥ್ಯದ ಪಂದ್ಯ. ಬೌಂಡರಿ ಸಿಕ್ಸರ್ಗಳು ಬಂದ್ರೆ 60ರ ಆಸುಪಾಸಿಗೆ ಓಟುಗಳ ಹರಿವು ಬರ್ತದೆ. ಕೊನೆಯ ಓವರ್ಗಾಗಿ ನವೀನನ್ನು ಪರಿಚಯಿಸ್ತಾ ಇದ್ದಾರೆ. ಔಟ್ ಅನ್ನುವಂತ ಸೂಚನೆ. ಲೆಗ್ ಬಿಫೋರ್ ದ ವಿಕೆಟ್ ಮೂಲಕ ಮತ್ತೆ ಹದ್ದರಿ ಆಘಾತ. ಜೇಮ್ಸ್ ಉದ್ದರನ್ನು ಒಪ್ಪಿಸಿದ್ರು. ಅಂಗಣಕ್ಕೆ ಡಾಕ್ಟರ್ ಶರತ್ ಬರ್ತಾ ಇದ್ದಾರೆ. ಸುಲೋಚನ ದಾರಿಗಳು ಕರ್ನಾಟಕ ದಾರಿಗಳು ಕೂಡ 45 45. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ. ಅಂತಿಮ ಹಂತದ 4 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಕೊನೆಯ 4 ಎಸೆತ.
ಸತತ ಡಾಟ್ ಬಾಲ್ಗಳು ಬರ್ತಾ ಇದಾವೆ. ಅಂತಿಮ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಮೇಲ್ ನೋಡುವ ಪರಿಸ್ಥಿತಿ ಕೊನೆ 6 ಚೆಂಡುಗಳಲ್ಲಿ 6 ಓಟಗಳನ್ನು ದಾಖಲಿಸಿದ್ರು ಕೂಡ 50+ ಓಟಗಳನ್ನು ದಾಖಲಿಸಬಹುದಾಗಿತ್ತು. ಸ್ವಲ್ಪ ಮಟ್ಟಿಗೆ ಅಪೋಲೋ ಆಟಗಾರ ನಿರೀಕ್ಷಿತ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ಮೊದಲ 3 ಚೆಂಡುಗಳು ಡಾಟ್ ಬಾಲ್ ರೂಪದಲ್ಲಿ ಬರ್ತಾ ಇದ್ರು. ಒಂದು ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಜೇಮ್ಸ್ ಔಟ್ ಆದ್ರು. 1 ಓಟಗಳ ಸೇರ್ಪಡೆ. 46. 2 ಚೆಂಡುಗಳು ಬಾಕಿ ಉಳಿತಾ ಇದೆ. 46 46 46. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ತಡ ಮತ್ತೆ 46. 5 ಚೆಂಡುಗಳಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ರು. ನಾವಿನ್ನೊಂದು ಮಾಡಲ್ ವಿಕೆಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಕೊನೆಯ 1 ಸತ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಕೊನೆಯ ಬಾರಿ ಬಹಳಷ್ಟು ಸುಂದರತೆ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ನವೀನ ಅವಕಾಶ ಮಾಡಿಕೊಟ್ರು. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. 46 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ 47 ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟದ ಮೊದಲ ತಂಡವಾಗಿ ಸೆಮಿಫೈನಲ್ನ ಎತ್ತರಕ್ಕೆ ಏರಬಲ್ಲಂತಹ ಸಾಧನೆಯನ್ನು ಮಾಡುವಂತ 2 ಅವಕಾಶಗಳು 2 ತಂಡಗಳಿವೆ. ಒಂದೆಡೆ ಅಪೋಲೋ ಆರಂಭಿಕ 2 ಪಂದ್ಯವನ್ನು ವಿರೋಚಿತವಾಗಿ ಜಯಿಸಿದ್ದಾರೆ. ಈಗ ಕ್ಲೆವೆಲ್ಯಾಂಡ್ ಸುಲಭ ಗುರಿ, ಸುಲಭದ ಸವಾಲನ್ನು ಬೆನ್ನಟ್ಟಬೇಕಾಗಿರ್ತಕ್ಕಂಥ ತಂಡ. ಅದ್ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಈಗ ನಂತರ ಮತ್ತೆ ವೀಕ್ಷಣೆಗಳ ಬದಲಾವಣೆಯನ್ನು ಕಂಡುಕೊಳ್ಳುತ್ತಿರುವ ಮುಂದಿನ ಹಂತಕ್ಕಾಗಿ ರಾಘು ಮಡ್ಪಾಡಿ ಪ್ರಶಾಂತ್ ಅಮಲ್ಪಡೆ ಅವರೇ ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಸೀಮಾರೇಖೆ ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ ಚೆಂಡಿನಲ್ಲಿ ಬೌಂಡ್ರಿಯನ್ನು ಅಟ್ಟಿಸುವ ಮುಖಾಂತರವಾಗಿ ಆರಂಭವನ್ನು ಕಂಡಂತ ಕ್ಲೆವೆಲ್ಯಾಂಡ್ 4ಕ್ಕೆ ನೋಲಾಸ್ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇವೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಓಟುಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಒಂದೆಡೆ ಬಾಲು ಆರಂಭಿಕ ಆಟಗಾರಾಗಿ ರಂಗ ಪ್ರವೇಶ ಮಾಡಿದಂತ ಅನುಭವಿ ಆಟಗಾರ, ಇನ್ನೊಂದೆಡೆಯಲ್ಲಿ ತಮ್ಮ ಸ್ವಲ್ಪ ರಾಜ್ಯಾರ್ಥಿಗಳು ನಿರೀಕ್ಷೆ ಮಾಡಿದ ಹೊಡೆತಗಳು ಸ್ವಲ್ಪ ಬೇರೆ ಕಡೆ ಚಲಿಸ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ಬಾಗಿಲು ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ 7 ಓಟಗಳ ಸೇರ್ಪಡೆ ಪಂಬು ದಾಖಲಿಸಿದ್ರು. ವೈಯಕ್ತಿಕವಾಗಿ 6 ಓಟಗಳನ್ನು ದಾಖಲಿಸ್ತಾ ಇದ್ದಾರೆ. ಮೂರನೇ ಚೆಂಡು 30 ಸರ್ಕಲ್ ಒಳಗಾಗಿ ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಪ್ರಯತ್ನ. ತಮ್ಮ ಮೊದಲ ಹಂತ ಸ್ಟ್ರೈಕ್ ಅನ್ನು ರೊಟೇಟ್ ಮಾಡಿಕೊಳ್ತಾ ಇದ್ದಾರೆ. ಬಾಲಿಯರ್ಸ್ ಈಗ ಮೊದಲ ಚೆಂಡನ್ನು ಎದುರಿಸ್ತಾ ಇದ್ದಾರೆ.
ಬಿರುಸಿನ ಹೊಡೆತ, ಕ್ಯಾಚ್ ಆದ ಸಾಹಿತ್ಯಗಳಿತ್ತು. ಯಾವುದೇ ಆಘಾತವಿಲ್ಲ, ಒಂದೋಟವನ್ನು ಮಾತ್ರ ಬಾಲು ದಾಖಲಿಸಿದ್ರು. ಮೊದಲ ಓವರ್ನ ಚಾಲ್ತಿಯಲ್ಲಿ ತಂಡದ ಮೊತ್ತ ಈಗ ತಲುಪ್ತಾ ಇದೆ 8 ಓಟಗಳು. ಈ ಬಾರಿ ಕೂಡ ಬಿರುಸಿನ ಹೊಡೆತ, ಬೊಮ್ಮದಾಳ ಮುಖಾಂತರವಾಗಿ ಚೆಂಡು ಕ್ಯಾಚ್ ಕಳಿಸುವ ಮುಖಾಂತರವಾಗಿ ಈಗ ಮೊದಲ ಬ್ರೇಕ್ ಥ್ರೂ, ಮೊದಲ ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ಬಿರುಸಿನ ಆರಂಭವನ್ನ ಕಾಣ್ತಕ್ಕಂಥ ಪಮ್ಮು ಹುದ್ದರಿನೆಲ್ಲ ಕೇಳಿಸುವಂತ ತಂಡ ಅಪೋಲೋ ಹಾಸ್ಪಿಟಲ್. ಮೊದಲ ಯಶಸ್ಸನ್ನ ಈಗ ಮೋಹನ್ ಪಡ್ಕೊಂಡ್ರು. 9-8ಕ್ಕೆ ಒಂದು ಹುದ್ದರಿ ಆಘಾತದಲ್ಲಿ ಆರಂಭಿಕ 4 ಓವರ್ಗಳಲ್ಲಿ 16 ಓಟವನ್ನು ಬಿಟ್ಟುಕೊಂಡಂತ ಕ್ಲೆವರ್ಲ್ಯಾಂಡ್ ಆ ಬಳಿಕದ ಅತ್ಯುತ್ತಮ ಆಟವನ್ನು ತೋರ್ಪಡಿಸುವ ಮುಖಾಂತರ ಡೈನಾಮಿಕ್ ಡ್ಯಾಶ್ ಅಪೋಲೋ ಈ ಹಂತದಲ್ಲಿ ಬಹಳಷ್ಟು ಉತ್ತಮಕ್ಕೆ ಕೊನೆಯ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಂಡ್ರು. ಇದರ ಉತ್ತರವಾಗಿ ಟಾರ್ಗೆಟ್ ಸಂಖ್ಯೆ ಹೊಸ ದಾಂಡಿಗಳ ಸೇರ್ಪಡೆ ಕೂಡ ನಾವಿನ್ನು ಅಂಕಣಕ್ಕೆ ಎಂಟ್ರಿನ ಪಡ್ಕೊಳ್ತಾ ಇದ್ದಾರೆ. ಸುಂದರತೆ ಆಟ, ಕವರ್ಸ್ ಬಾಗಿಲು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು. ಒಂದೋಟವನ್ನು ಪೂರೈಕೆ ಮಾಡಿದ್ರು, 7ನೇ ಓಟ ಪೂರೈಕೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಒಂದು 7 ಓಟಗಳ ಮುಖಾಂತರವಾಗಿ 10ಕ್ಕೆ ತಲುಪಿದಂತ ತಂಡ ಇನ್ನು ಕೂಡ ಜಯಕ್ಕಾಗಿ 41 ಎಸೆತ 37 ಓಟಗಳ ಅವಶ್ಯಕತೆ. ಬಿರುಸಿನ ಹೊಡೆತ ಕವರ್ಸ್ ಭಾಗದಲ್ಲಿ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಕ್ಷೇತ್ರರಕ್ಷಕರ ಮೇಲ್ಭಾಗದಲ್ಲಿ ಅಪಾಯದ ಮುನ್ಸೂಚನೆ ಹೊಡೆತಗಳು ಹಂತದಲ್ಲಿ ನವೀನ್ ದಾಖಲಿಸ್ತಾ ಇದ್ದಾರೆ. ವಸಂತ ಚೆಂಡು ಪರ್ಫೆಕ್ಟ್ ಟೈಮಿಂಗ್ ಶಾಟ್ ಕೈ ಕೊಡ್ತಾ ನವೀನ್ ಊಟವನ್ನು ದಾಖಲಿಸ್ತಾ ಇಲ್ಲ. ಅನುಭವದ ಆಟ ಆರಂಭಿಕ ಹಂತದಲ್ಲಿ ಪಮ್ಮು ಕ್ಯಾಚ್ ಕಳಿಸುವ ಮುಖಾಂತರವಾಗಿ ಅವರ ಜಾಗವನ್ನು ಮತ್ತೊಂದು ಆಟಗಾರ ಮಾಡಬೇಕಾಗಿದೆ. ಹಂತದಲ್ಲಿ ವೈಡ್ ಬಾಲ್ ಔಟ್ಸೈಡ್ ಲೆಗ್ ಮುಖಾಂತರವಾಗಿ ತೇಲಿ ಹೋದಂತ ಚೆಂಡು ವೈಡ್ ಬಾಲ್ ಅನ್ನು ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ತಂಡದ ಮೊತ್ತ ಈಗ ತಲುಪ್ತಾ ಇದೆ 15ಕ್ಕೆ 1. ಸುಂದರತೆ ಒಂದು ಹೈ ಶಾಟ್. ಈ ಬಾರಿ ಚೆಂಡು ಸೀಮಾ ರೇಖೆಯ ಒಳಭಾಗದಲ್ಲಿದೆ. 7ನೇ ಓಟವನ್ನು ಕೂಡ ನವೀನ್ ದಾಖಲಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ 7 ಓಟಗಳು ಅವಕಾಶ ಮಾಡಿಕೊಟ್ಟಂತ ಓವರ್ ಸದ್ಯದ ಪರಿಸ್ಥಿತಿಯಲ್ಲಿ ಆನಂದ ಎಸ್ಆರ್ ಭಾಗದಲ್ಲಿ. ಸುಂದರತೆ ಆಟ, ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಕೈ ಹಾಕ್ತಾ ಇದೆ. ನವೀನ್ ಓಟವನ್ನು ದಾಖಲಿಸಿಕೊಂಡು 7ನೇ ಓಟ ಪೂರೈಕೆ ಆಗ್ತಾ ಇದೆ. 3ನೇ ಓಟಗಳ ಪ್ರಯತ್ನ ಯಶಸ್ಸು ಕೂಡ ಲಭಿಸ್ತಾ ಇದೆ. 3ನೇ ಓಟವನ್ನು ಕೂಡ ಪೂರೈಕೆ ಮಾಡ್ತಾ ಇದ್ದಾರೆ. ತಂಡದ ಮೊತ್ತ ಸೆಮಿಫೈನಲ್ ಹೋರಾಟದ 2ನೇ ಸೆಷನ್ 20 ಓಟಗಳು. 20ಕ್ಕೆ 1 ಕೊನೆಯ ಚೆಂಡಿಗಾಗಿ. ಬಹಳಷ್ಟು ಬೇಗ ಪಂದ್ಯಾಟವನ್ನು ಮುಗಿಸಿ ಇರೋದನ್ನ ಬಾಲು ಮತ್ತು ನವೀನ ಮಾಡುವಂತ ಪ್ರಯತ್ನಗಳು ಈ ಹಂತದಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಈ ಹಂತದಲ್ಲಿ ಓವರ್ ಮುಕ್ತಾಯ. ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 21. 21 ಓಟಗಳು. 4 ಚೆಂಡುಗಳಲ್ಲಿ 9 ಓಟವನ್ನು ದಾಖಲಿಸುವ ಮುಖಾಂತರವಾಗಿ ನವೀನ್ ನಾಟ್ ಸ್ಟ್ರೈಕ್ ಅನ್ನು ಬಳಸಿದ್ರೆ ಅವರಿಗೆ ಸಾಥ್ ನೀಡುವಂತ ಆಟಗಾರ ಬಾಲು. ಮತ್ತೊಂದು ಹೈಲೈಟ್ ಶಾಟ್. ಈ ಬಾರಿ ಕ್ಯಾಚ್ ಕೈ ಸೇರ್ತಾ ಇದೆ. ತನ್ಮೂಲಕ ಬಾಲು ಹುದ್ದಾರಿ ಪತನ. ಹೊಸ
ದಾನಿಗಳ ಸೇರ್ಪಡೆ ಕೂಡ ಈ ಹಂತದಲ್ಲಿ ಅಫ್ಜಲ್ ಅತಿ ಶೀಘ್ರ ಪಂದ್ಯಾಟವನ್ನು ಆಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲಾದರೆ ಪಂಬು, ಆ ಬಳಿಕ ಬಾಲು. ಈಗ ಹೊಸ ದಾಂಡಿಗ ಅಫ್ಜಲ್ ಅಂಕಣಕ್ಕೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. 21-7 ಚಾಲ್ತಿಯ 3ನೇ ಓವರ್ನಲ್ಲಿ. ಈಗಿನ ಶೈಲಿ ಹೊಡೆತಗಳು 7ನೇ ಓಟಗಳು ಕೂಡ ನಾವಿನ್ಯ ಖಾತೆಗೆ ಸೇರ್ಪಡೆಗೊಳ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 24 ಓಟಗಳ ಅವಶ್ಯಕತೆ. ಸುಂದರತೆ ಒಂದು ಟೈಮಿಂಗ್ ಶಾಟ್. ಈ ಬಾರಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 1ನೇ ಓಟವನ್ನು ಪೂರೈಕೆ ಮಾಡಿಕೊಂಡ್ರು. ಜಡ್ಜ್ಮೆಂಟ್ ಕ್ಯಾಚ್ ಮಾಡುವ ಪ್ರಯತ್ನ ಈಗಾಗಲೇ ಅಪೋಲೋ ಆಟಗಾರರು ಕೈ ಚೆಲ್ತಾ ಇದ್ದಾರೆ. ಇದರ ಲಾಭವನ್ನು ಪಡ್ಕೊಂಡಂತ ತಂಡ ಕ್ಲೋಲ್ಯಾಂಡ್ ಓಟವನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಸ್ಲೋವರ್ ಹೋಗಿ 1 ಓಟಗಳ ಸೇರ್ಪಡೆ. ಜಯಕ್ಕಾಗಿ ಕೇವಲ 21 ಓಟಗಳ ಅವಶ್ಯಕತೆ ಕಾಣಬೇಕಾಗಿದೆ. ತಂಡದ ಮೊತ್ತ ಓಡುವವರು 4 ಚೆಂಡುಗಳಲ್ಲಿ 26 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮೋಹನ್ ಎಸ್ಆರ್ ಭಾಗದಲ್ಲಿ ಬೌಲರ್ಸ್ ಪ್ಯಾಕಾಟವನ್ನು ಮತ್ತೆ ಮುಂದುವರಿಕೆಯನ್ನು ಕಂಡುಕೊಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭ ರೀತಿಯ 7ನೇ ಓಟವನ್ನು ಕೂಡ ದಾಖಲಿಸಿದ್ರು. ಅಫ್ಜಲ್ ಪಾಷಾ ಒಂದೆಡೆ, ನಬೀನ್ ಇನ್ನೊಂದೆಡೆ. 31 balls remain now, 19 runs to win. ಬಿರುಸಿನ ಹೊಡೆತ, ಚೆಂಡು ಸೀಮಾರೇಖೆ ಹೊರಬಾಗಿಲು ಶಾರ್ಕ 6 ಓಟಗಳ ಸೇರ್ಪಡೆ. ಬಹಳಷ್ಟೊಂದು ಕಂಡು ಹೊಡತಕ್ಕಂಥ ಒಂದು ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ 6ಗಳ ಮುಖಾಂತರವಾಗಿ ಈಗಾಗಲೇ ಬಹಳಷ್ಟು ಜಯದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತಂಡದ ಮೊತ್ತ 34ಕ್ಕೆ 2 ಹುಬ್ಬರಿ ಆಘಾತದಲ್ಲಿ. ಮೂರು ಓವರ್ಗಳ ಮುಕ್ತಾಯ. ತಂಡ ಮೊತ್ತ 34. ಜಯಕ್ಕಾಗಿ ಕೇವಲ 13 ಓಟಗಳ ಅವಶ್ಯಕತೆ. 2 ಸಿಕ್ಸರ್, 1 ಓಟವನ್ನು ದಾಖಲಿಸಿದ್ರೆ ಫೈನಲ್ ಎಂಟ್ರಿ. ಸ್ಲೋವರ್ ಡೆಲಿವರಿಗೆ ಅವಕಾಶ ಮಾಡಿಕೊಟ್ರು. ಗೂಟ್ ರಕ್ಷಣೆ ವೈಫಲ್ಯತೆ ಕಂಡು ಕೂಡ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಸೇರ್ಪಡೆ 4ನೇ ಓವರ್ ಚಾಲ್ತಿಯಲ್ಲಿ. ಮತ್ತೊಂದು ಬಿರುಸಿನ ಹೊಡೆತ, ಚೆಂಡು ಮತ್ತು ಗಾಳಿಯಲ್ಲಿ ತೇಲ್ತಾ ಇದೆ. ಬಾರಿ ಸೀಮಾರೇಖೆ ಹೊರಭಾಗದಲ್ಲಿ ಮತ್ತೊಂದು ಸಿಕ್ಸರ್. ನವೀನನ ದಾಳಿಗಳ ಮುಖಾಂತರವಾಗಿ ಈಗ ವೈಯಕ್ತಿಕ ಮತ್ತು 9 ಚೆಂಡು 20 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಬಹಳಷ್ಟು ಬೇಗ ಪಂದ್ಯಾಟವನ್ನು ಮುಗಿಸುವಂತ ಇರಾದೆಯನ್ನು ಹೊತ್ತಂತ ಆಟಗಾರ ನವೀನ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. ಮತ್ತೆ ಬೌಲರ್ಸ್ ಬ್ಯಾಕ್ ಆಟಗಳು. ನೋ ಮ್ಯಾನ್ಸ್ ಲ್ಯಾಂಡ್ ಶಾಟ್, ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಜಯಕ್ಕಾಗಿ ಕೇವಲ 3 ಓಟಗಳ ಅವಶ್ಯಕತೆ. ನಾಲ್ಕನೇ ಓವರ್ನ ಚಾಲ್ತಿಯಲ್ಲಿ ಬೌಲರ್ಸ್ ಬ್ಯಾಕ್ ಆಟ ಮತ್ತು ಮುಂದುವರಿಕೆಯನ್ನು ಕಂಡುಕೊಂಡ್ರು. ಅರ್ಧಾಂಶ ಪಿಚ್ ಅನ್ನು ಕ್ರಮಿಸಿದಂತ ಅಫ್ಜಲ್ ಬಾಷಾ ವಾಪಸ್ ಆತನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಶಾಟ್ನ ಗೋಪಾಲಪ್ಪ. ಕೆಲವೊಂದು ಕ್ರೀಡಾ ರಂಗದಲ್ಲಿ ಬೇರೆ ಬೇರೆ ಹೆಸರುಗಳೇ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ತರ್ತದೆ. ಅದು ಕೂಡ ಅಫ್ಜಲ್ಗೆ ಕೂಡ ಈಗ ಗೋಪಾಲಪ್ಪ ಹೆಸರು ನೀಡ್ತಾ ಇದ್ದಾರೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. 1 ಓವರ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 4, ಸ್ಕೋರ್ 45 ಫಾರ್ ಲಾಸ್ ಆಫ್ 2.
ಅವಧಿಯಲ್ಲಿ ಉದ್ಘಾಟನೆಗೊಂಡಂತ ಪಂದ್ಯ ಯಶಸ್ವಿಯಾಗಿ ಮಧ್ಯಾಹ್ನದ ನಂತರ ಕೂಡ ಸೆಮಿಫೈನಲ್ ಹೋರಾಟದತ್ತ ಸಾಗ್ತಾ ಇದೆ. ನಾಳೆ ಬೆಳಿಗ್ಗೆ 7 ರಿಂದ 7:30 ಒಳಭಾಗದಲ್ಲಿ ಮೊದಲ ಪಂದ್ಯಾಟವನ್ನು ಆರಂಭಿಸ್ತಾ ಇದೆ. ಡಾಕ್ಟರ್ ಶರತ್ ಎಸ್ ಭಾಗದಲ್ಲಿ ಸ್ಟೆಪ್ ಅಪ್ ಮಾಡಿ ಹೊರ ಪ್ರಯತ್ನ, ಕ್ಯಾಚ್ ಈ ಬಾರಿ ಸೇರುವಂತ ಎಲ್ಲ ಸಿದ್ಧತೆ ಅಂಕಣ ಭಾಗದಲ್ಲಿ ಸಾಗ್ತಾ ಇದೆ. ಹುದ್ದಾರಿ ಪತನ, ನವೀನ್ ಕ್ಯಾಚ್ ಮುಖಾಂತರವಾಗಿ ಹಿಂದಿನ ಪಂದ್ಯದ ಆರಂಭಿಕ ಆಟಗಾರ ಮಹಿ ಆಟವನ್ನ ಬೇಡಿಕೊಂಡು ಅಂಕಣಕ್ಕೆ ಹೋಗ್ತಾ ಇದ್ದಾರೆ. ಜಯದ ಸಂಖ್ಯೆ ಕೇವಲ 7. ಗಡಿಬಿಡಿ ಆಟಗಾರ ಮಹಿ ಕೊನೆಯ ಸತೀಶ್ ರೆಡ್ಡಿ ಕಪ್ನಲ್ಲಿ ಕೂಡ ಕೊನೆ ಹಂತದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತ ಆಟಗಾರ ಮಹಿ. ಬ್ಯಾಕ್ ಟು ಬ್ಯಾಕ್ ಹುದ್ದರಿಯನ್ನು ಪಡ್ಕೊಂಡಂತ ಹಿರಿಯ ಅನುಭವಿ ಆಟಗಾರ ಕೂಡ ಈ ಹಂತದಲ್ಲಿ ಶರತ್, ಡಾಕ್ಟರ್ ಶರತ್ ಪಂದ್ಯಾಟದ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಆದ್ರೂ ಕೂಡ ಜಯಕ್ಕಾಗಿ ಕೇವಲ 7 ಓಟುಗಳ ಅವಶ್ಯಕತೆ. ಇನ್ನು ಕೂಡ ಹುದ್ದರಿಗಳು ಭದ್ರವಾಗಿ ಉಳ್ಕೊಳ್ತಾ ಇದೆ. ಗೋಪಾಲಪ್ಪ ವಾಪಸ್ ಆತಿಯನ್ನು ಕಂಡುಕೊಂಡ್ರು. ಪ್ರೀತಮ್ ಹೊಸ ದಾಂಡಿಗ ಲೈಟ್ ಬಾಲ್, ಪಂದ್ಯ ಟೈ, ಸಮಬಲಗೊಳ್ತಾ ಇದೆ. ಜಯದ ಹೊಡೆತಕ್ಕಾಗಿ ಮಹಿ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಇದರೊಂದಿಗೆ ಸೆಮಿಫೈನಲ್ ಹೋರಾಟದ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಈವರೆಗೆ ಬಹಳಷ್ಟು ಉತ್ತಮ ಆಟವನ್ನ ಅಪೋಲೋ ದಾಖಲಿಸಿದ್ರು ಕೂಡ ಕೊನೆಯ ಹಂತದಲ್ಲಿ ಸೋಲಿಗೆ ಶರಣಾಗಿರುವ ತಂಡ. ಆಡುವಂತ ತಂಡಗಳಿಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ನಾಳೆ ಫೈನಲ್ ಹೋರಾಟದ ತಂಡಗಳಿಗಾಗಿ ಮೊದಲ ಪಂದ್ಯಾಟವನ್ನು ಬೆಳಗಿನ 7:00 ಸರಿಯಾಗಿ ಪಂದ್ಯಾಟವನ್ನು ಆರಂಭಿಸ್ತಾ ಇದ್ದಾವೆ. ಆಗಮಿಸ್ತಕ್ಕಂಥ ಇವತ್ತಿನ ದಿನದ ಎಲ್ಲ ಆಟಗಾರರಿಗೆ, ಪ್ರೇಕ್ಷಕರಿಗೆ, ಪ್ರೋತ್ಸಾಹದ ಎಲ್ಲ ಹಿರಿಯರಿಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸಿಕೊಂಡು ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಿಸ್ಸಂಶಯವಾಗಿ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನವೀನ್ ಪಾಲಾಗ್ತಾ ಇದೆ. ಮುಖ್ಯ ವೇದಿಕೆ ಬಂದು ಪಡ್ಕೊಳ್ಬೇಕು.